ನಮಸ್ಕಾರ ಎಲ್ಲರಿಗೂ, ನಾನ್ ನಿಮ್ಮ ಪಿಜಿಒ ಪ್ರವೀಣ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಪಿಲ್ಲೋದಿಂದ ಕುತ್ತಿಗೆ ನೋವು, ಭುಜದ ನೋವು, ತಲೆನೋವು ಹೇಗೆ ಉಂಟಾಗುತ್ತೆ ಅಂತ. ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದ್ರೂ ಕುತ್ತಿಗೆ ನೋವು ಅಥವಾ ಭುಜದ ನೋವು ಕಾಣಿಸ್ಕೊಳ್ತಿದೆಯಾ? ಇದಕ್ಕೆ ಕಾರಣ ನೀವು ಡೈಲಿ ಮಲ್ಕೋಬೇಕಾದ್ರೆ ಇಟ್ಕೊಂತಿರಲ್ಲ ಪಿಲ್ಲೋನು ಆಗಿರ್ಬೋದು, ಅಂದ್ರೆ ತಲೆದಿಂಬು. ನಿಮ್ಮ ಪಿಲ್ಲೋ ಅಂದ್ರೆ ತಲೆದಿಂಬು ದೊಡ್ಡದು ದಪ್ಪ ಇದ್ದರೆ ಅಥವಾ ತೆಳುವಾಗಿ ಚಿಕ್ಕದಿದ್ದರೆ ನೀವು ಮಲ್ಕೊಂಡಾಗ ನಿಮ್ಮ ಬೆನ್ನು ಮೂಳೆ ಮತ್ತು ಕುತ್ತಿಗೆ ಮೂಳೆ ಪ್ರಾಪರ್ ಆಗಿ ಅಲೈನ್ಮೆಂಟ್ ಇರೋದಿಲ್ಲ. ಹಾಗೆ ಕುತ್ತಿಗೆ ಮತ್ತು ಬೆನ್ನಿನ ಮಸಲ್ಸ್ ಮತ್ತೆ ಜಾಯಿಂಟ್ಸ್ ಕೂಡ ಸ್ಟ್ರೇನ್ ಆಗುತ್ತೆ. ಮತ್ತೆ ನಿಮ್ಮ ಸ್ಪೈನ್ ಕರ್ವೇಚರ್ ಶೇಪ್ ಕೂಡ ಚೇಂಜ್ ಆಗುತ್ತೆ. ಹೀಗೆ ನೀವೇನಾದ್ರೂ ಡೈಲಿ ನಿಮ್ಮ ಪಿಲ್ಲೋ ಅಂದ್ರೆ ತಲೆದಿಂಬನ್ನ ಯೂಸ್ ಮಾಡ್ತಿದ್ದೆ ಅಂದ್ರೆ ನಿಮಗೆ ಕುತ್ತಿಗೆ ನೋವು, ಬೆನ್ನು ನೋವು ಮತ್ತೆ ತಲೆನೋವು ಕೂಡ ಬರೋ ಚಾನ್ಸಸ್ ಗಳಿವೆ. ಇದನ್ನ ಹೇಗೆ ಯೂಸ್ ಮಾಡ್ಬೇಕಂದ್ರೆ ನೀವು ಸರಿಯಾದ ಪಿಲ್ಲೋನ ಯೂಸ್ ಮಾಡಬೇಕು. ಮತ್ತೆ ಓಲ್ಡ್ ಪಿಲ್ಲೋನ ಅಂದ್ರೆ ದಪ್ಪಾಗಿರೋದು ಅಥವಾ ತೆಳವಾಗಿರೋ ಪಿಲ್ಲೋನ ಯೂಸ್ ಮಾಡೋದನ್ನ ಬಿಡಬೇಕು. ಮತ್ತೆ ಡಿಫ್ರೆಂಟ್ ಮೆಟೀರಿಯಲ್ ಇಂದ ಯೂಸ್ ಮಾಡಿರೋ ಪಿಲ್ಲೋನ ಅಂದ್ರೆ ಫೋಮ್ ಇಂದ, ಕಾಟನ್ ಇಂದ ಅಥವಾ ಕ್ಲಾತ್ ಇಂದ ಮಾಡಿರೋ ಪಿಲ್ಲೋನ ಯೂಸ್ ಮಾಡಬೇಕು. ನಿಮಗೆ ಯಾವ ಮೆಟೀರಿಯಲ್ ಕಂಫರ್ಟ್ ಆಗುತ್ತೆ ಅದನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ತರ ಮಾಡೋದ್ರಿಂದ ನಿಮ್ಮ ಕುತ್ತಿಗೆ ನೋವು, ತಲೆನೋವು ಮತ್ತು ಭುಜದ ನೋವು ಬರೋದನ್ನ ತಡಿಬಹುದು. ಇದೇ ತರ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ.